ಎಲ್ಲರ ದುಃಖವನ್ನು ಕಂಡು ಕರುಣಾಮಯಿಯಾದ ಗಣೇಶನ ಹೃದಯ ಕರಗಿತು. ಗಣೇಶನು ಹೇಳಿದನು, ನಾನು ನನ್ನ ಶಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲ, ಆದರೆ ನಾನು ಅದರಲ್ಲಿ ಕೆಲವು ಮಾರ್ಪಾಡುಗಳನ್ನು ಖಂಡಿತವಾಗಿ ಮಾಡಬಲ್ಲೆ. ಆಗ ಶಾಪವನ್ನು ಬದಲಾಯಿಸಿ ಇನ್ನು ಮುಂದೆ ಚಂದ್ರನು 15 ದಿನಗಳ ಕಾಲ ಕ್ರಮೇಣವಾಗಿ ಕ್ಷೀಣಿಸಬೇಕು. ಇದನ್ನು ಕೃಷ್ಣ ಪಕ್ಷ ಎಂದು ಕರೆಯಲಾಗುವುದು. ನಂತರದ 15 ದಿನಗಳ ಕಾಲ ಚಂದ್ರನು ತನ್ನ ಬೆಳಕನ್ನು ಮತ್ತೆ ಪಡೆಯುತ್ತಾ ಹೋಗುವನು. ಅದನ್ನು ಶುಕ್ಲ ಪಕ್ಷ ಎಂದು ಕರೆಯಲಾಗುವುದು ಎಂದು ಹೇಳಿದನು. ಈ ಕಾರಣದಿಂದಾಗಿ ಚಂದ್ರನು ತಿಂಗಳಿಗೆ ಒಮ್ಮೆ ಮಾತ್ರ ಪೂರ್ಣಿಮೆಯಂದು ತನ್ನ ಪೂರ್ಣ ಸೌಂದರ್ಯವನ್ನು ಸಾಧಿಸಲು ಸಾಧ್ಯವಾಗುವುದು. ಶಾಪದ ಅತಿ ಹೆಚ್ಚಿನ ಪರಿಣಾಮವು ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಯ ದಿನದಂದು ಇರುತ್ತದೆ. ಇದನ್ನು ಗಣೇಶ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಆ ದಿನ ಚಂದ್ರನನ್ನು ನೋಡುವ ಯಾರೇ ಆಗಲಿ ಸುಳ್ಳು ಆರೋಪವನ್ನು ಎದುರಿಸಬೇಕಾಗುತ್ತದೆ.